ಒಂದು ಸರ್ಕಾರಿ ಆಸ್ಪತ್ರೆಗೆ ಔಷಧ ಒದಗಿಸಲು ವಿಫಲರಾದವರು ನೀವು ಅಂಥದ್ರಲ್ಲಿ ಇನ್ನು ಉತ್ತರ ಕನ್ನಡ ಜಿಲ್ಲಾ ಅಭಿವೃದ್ಧಿ ಪಡಿಸಲು ನಿಮ್ಮಿಂದ ಸಾಧ್ಯವೇ? ಮಂಕಾಳ ವೈದ್ಯರು ಉಸ್ತುವಾರಿ ಸಚಿವರಾಗಿ 2.5 ವರ್ಷ ಕಳೆದರೂ ಬಿಡಿಗಾಸಿನ ಅಭಿವೃದ್ಧಿ ಕೂಡ ಆಗಿಲ್ಲ. ಕೆಡಿಸಿಸಿ ಬ್ಯಾಂಕ್ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಿಮ್ಮ ವಕ್ರದೃಷ್ಟಿ ಅಲ್ಲಿ ಬೀಳದೆ ಇದ್ರೆ ಒಳ್ಳೆಯದು. ಸುಖ ಸುಮ್ಮನೆ ರಾಜಕೀಯಕ್ಕೆ ಬಂದು ಬಡವರ ತೆರಿಗೆ ದುಡ್ಡಲ್ಲಿ ಜಾತ್ರೆ ಮಾಡುವ ನಿಮ್ಮಂತವರು ದೂರ ಇದ್ರಷ್ಟೇ ಒಳ್ಳೆಯದು. ತಾವು ಜನರೊಂದಿಗೆ ಯಾಕೆ ಇಂಥ ವಿಷಯಗಳನ್ನು ಚರ್ಚೆ ಮಾಡೋದಿಲ್ಲ? ನಿಮ್ಮ ಲೆಕ್ಕದಲ್ಲಿ ವೋಟ್ ಹಾಕೋಕಷ್ಟೇ ಜನರು ಸೀಮಿತರ. ನಮಸ್ತೆ. ನಮ್ಮ ಭಟ್ಕಳ ಹುನ್ನೂರು ಭಾಗದಲ್ಲಿ ಮಂಕಾಳ ವೈದ್ಯರು ಒಂದು ಜನಸಂದರ್ಶನ ಮಾಡಿಸ್ತಿದ್ದಾರೆ ಅಂದ್ರೆ ಅದ್ರ ಹಿಂದೆ ಒಂದು ಕೊಳ್ಳೆ ಹೊಡೆಯೋ ಪ್ಲಾನ್ ಕೂಡ ಇದ್ದೇ ಇರುತ್ತದೆ. ಈ ಹಿಂದೆ ನಾನು ಹೇಳಿದ್ದೆ ಇವರು ಯಾವ ರೀತಿ ಜನರ ದಿಕ್ಕನ್ನು ಬದಲಾಯಿಸ್ತಾರೆ ಅಂತ. ನೋಡಿ, ಕಳೆದ ವಾರ ಭಟ್ಕಳದಲ್ಲಿ ಒಂದು ಜನಸಂದರ್ಶನ ಆಯಿತು. ಮಾರನೇ ದಿನ ಮಂಕಾಳ ವೈದ್ಯರು ತಮ್ಮ ಖಾಸಗಿ ಮಗಳ ಹೆಸರಿನಲ್ಲಿ ಹೆಬ್ಳೆ ಗ್ರಾಮ ಸರ್ವೆ ನಂಬರ್ 279 ಹಿಸ್ಸಾ 1ರಲ್ಲಿ 32 ಗುಂಟೆ ಜಾಗವನ್ನು ಖರೀದಿಸಿದ್ದಾರೆ. ನೋಡಿ, ನೀವು ಆಸ್ತಿ ಮಾಡಿಕೊಂಡು ಸಂಪೂರ್ಣ ಭಟ್ಕಳದ ನಕಾಶೆ ಬದಲಾಯಿಸ್ತೀರಿ ಅನ್ಸುತ್ತೆ. ನೀವುಗಳು ಈ ರೀತಿ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡೋ ಬದಲು ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವುದು ಒಳ್ಳೆಯದಾಗಿತ್ತು. ಎಲ್ಲ ಕೆಲಸ ಮಾಡಿ ಕೊಡ್ತೇನೆ, ಯಾವುದೇ ಕಾರಣಕ್ಕೆ ಯಾವ ಕೆಲಸನೂ ಇಡೋದಿಲ್ಲ. ಅಂಥದ್ದೇನು ದೊಡ್ಡ ದೊಡ್ಡ ಕೆಲಸ ಏನಿಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಕೆಲಸ ಇದೆ. ಅದು ನಮ್ಮ ಭಟ್ಕಳದ ನಕಾಸಿನೇ ಚೇಂಜ್ ಆಗಿ ಹೋಗಿದೆ. ಅದು ಕಾಂಪ್ಲಿಕೇಟೆಡ್ ಅಂದರೆ ಹೇಳಿ ಪ್ರಯೋಜನ ಇಲ್ಲ. ಅದು ಹೆಚ್ಚು ಕಡಿಮೆ ನಾನು ವಾರಗಟ್ಟಲೆ ಭಟ್ಕಳದಲ್ಲಿ ಉಳಿಬೇಕಾಗೋದು ಮನೆ ಬಿಟ್ಟು. ಅಂತಂಥ ಕೆಲಸ ಇದೆ. ಭಯಂಕರ ಕಾಂಪ್ಲಿಕೇಟೆಡ್, ಯಾರ ಹತ್ರ ಆಗದೆ ಇದ್ದಂಥದ್ದು ಎಲ್ಲವನ್ನ ಯಾವುದು ಇಡೋದಿಲ್ಲ. ಭಟ್ಕಳ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ಸ್ ವರ್ಗಾವಣೆ ವಿಚಾರವಾಗಿ ಈ ಹಿಂದೆ ಅನೇಕ ಜನಸಾಮಾನ್ಯರು ಹಾಗೂ ಸಾಮಾಜಿಕ ಕಳಕಳಿಯುಳ್ಳವರು ತುಂಬಾ ಮನವಿ ನೀಡಿದ್ದರು. ಆದರೆ ನೀವು ಈ ವಿಚಾರವಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾಕಂದ್ರೆ ನಿಮ್ಮಲ್ಲಿರುವ ದ್ವೇಷದ ಭಾವನೆ ಇದಕ್ಕೆಲ್ಲ ಕಾರಣ. ಸದ್ಯ ಆಸ್ಪತ್ರೆಯಲ್ಲಿ ಔಷಧ ಕೊರತೆ ಇದೆ ಎಂದು ಕೆಲವು ರೋಗಿಗಳನ್ನು ಬೇರೆ ಆಸ್ಪತ್ರೆಗಳಿಗೆ ಸ್ಥಳಾಂತರ ಮಾಡಲಾಗುತ್ತಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಮ್ಮ ಸ್ವಂತ ಕ್ಷೇತ್ರದಲ್ಲಿ ತಾಲೂಕು ಆಸ್ಪತ್ರೆ ಬಗ್ಗೆ ಹಾಗೂ ಬಡ ರೋಗಿಗಳ ಬಗ್ಗೆ ಕಾಳಜಿ ಇಲ್ಲ ಅಂದಮೇಲೆ ನೀವು ಬೇರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟುತ್ತೀರಾ ಅಂತ ಜನರಿಗೆ ಸುಳ್ಳು ಆಶ್ವಾಸನೆ ಹೇಳಿ ಅರಣ್ಯ ಜಾಗವನ್ನು ಒತ್ತುವರಿ ಮಾಡುವುದಕ್ಕಷ್ಟೇ ನಿಮ್ಮ ಪೌರುಷ ತೋರಿಸಿದ್ರಿ. ಒಂದು ಸರ್ಕಾರಿ ಆಸ್ಪತ್ರೆಗೆ ಔಷಧ ಒದಗಿಸಲು ವಿಫಲರಾದವರು ನೀವು ಅಂಥದ್ರಲ್ಲಿ ಇನ್ನು ಉತ್ತರ ಕನ್ನಡ ಜಿಲ್ಲಾ ಅಭಿವೃದ್ಧಿ ಪಡಿಸಲು ನಿಮ್ಮಿಂದ ಸಾಧ್ಯವೇ? ಮಂಕಿ ಭಾಗದ 4 ಗ್ರಾಮ ಪಂಚಾಯತ್ಗಳಾದ ಗುಳದಕೇರಿ, ಹಳೆಮಠ, ಚಿತ್ತಾರ್, ಅನಂತವಾಡಿ 4 ಗ್ರಾಮ ಪಂಚಾಯತ್ ಅನ್ನು ಈ ಹಿಂದಿನ ಅವಧಿಯವರ ಆಡಳಿತದಲ್ಲಿ ಪಟ್ಟಣ ಪಂಚಾಯತ್ ಆಗಿ ರೂಪುಗೊಂಡಿತು. ಆದರೆ ಹಳೆಮಠ ಗ್ರಾಮ ಪಂಚಾಯತಿ ಸತತವಾಗಿ ಗಾಂಧಿ ಗ್ರಾಮ ಪಡೆದುಕೊಂಡಿದ್ದು ಮಂಕಿ ಭಾಗದ ಜನರ ಹೆಮ್ಮೆಯ ವಿಷಯವಾಗಿತ್ತು. ಆದರೆ ಚುನಾವಣೆ ಸಮೀಪಿಸುತ್ತಿದ್ದಾಗ ಮಂಕಾಳ ವೈದ್ಯರ ಬಳಿ ಆ ಭಾಗದ ಜನರು ಸಂಪರ್ಕಿಸಿ ಅಲ್ಲಿನ ಕೃಷಿಕರ ಕಷ್ಟಗಳನ್ನು ಹೇಳಿಕೊಂಡು ಮನವಿ ಕೊಟ್ಟಾಗ ಇದೇ ಮಂಕಾಳ ವೈದ್ಯರು ತಾನು ಅಧಿಕಾರಕ್ಕೆ ಬಂದ ತಕ್ಷಣ ಪಟ್ಟಣ ಪಂಚಾಯತ್ ತೆಗೆದು ಪುನಃ ಪಂಚಾಯತ್ ಮಾದರಿ ರೂಪಿಸುತ್ತೇನೆ ಅಂತ ನಿಮ್ಮ ಸುಳ್ಳಿನ ವಚನ ನೀಡಿದ್ರಿ. ಆದರೆ ಅಲ್ಲಿನ ಭಾಗದ ಜನರು ನಿಮ್ಮ ಸುಳ್ಳು ಆಶ್ವಾಸನೆ ನಂಬಿಕೊಂಡು ವೋಟ್ ಹಾಕಿದ್ದಕ್ಕೆ ಸದ್ಯ ನೀವು ಪಟ್ಟಣ ಪಂಚಾಯತ್ ಚುನಾವಣೆಗೆ ಮೀಸಲಾತಿ ತೆಗೆದುಕೊಂಡು ಬಂದ್ರಿ. ಅಲ್ಲಿನ ಭಾಗದ ಜನರು ಜಾಸ್ತಿ ಕೃಷಿಕರು ಇರೋದ್ರಿಂದ ಅವರಿಗೆ ಪಟ್ಟಣ ಪಂಚಾಯತ್ ಉಪಯೋಗಕ್ಕೆ ಬಾರದ ಕಾರಣ ಸದ್ಯ ಧಾರವಾಡ ಹೈಕೋರ್ಟ್ ಮೆಟ್ಟಿಲೇರಿದೆ. ಈ ವಿಷಯ ಮಂಕಾಳ ವೈದ್ಯರಿಗೆ ನುಂಗಲಾರದ ತುಪ್ಪವಾಗಿದೆ. ಇಂಥ ಒಂದು ನೈಜ ಘಟನೆ ಇದ್ದಾಗಲೂ ಇತ್ತೀಚೆಗೆ ಮತ್ತೆ ಭಟ್ಕಳ ಪುರಸಭೆಯೊಂದಿಗೆ ಜಾಲಿ ಪಟ್ಟಣ ಪಂಚಾಯಿತಿ ಮತ್ತು ಹೆಬಳೆ ಗ್ರಾಮ ಪಂಚಾಯಿತಿ ಒಳಗೊಂಡು ಭಟ್ಕಳವನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲು ಎಲ್ಲಿಲ್ಲದ ಹರಸಾಹಸ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಮಂಕಾಳ ವೈದ್ಯರ ಬೆನಾಮಿ ಹಾಗೂ ಇತರ ಆಸ್ತಿಗಳನ್ನು ಮಾಡಿಕೊಂಡಿದ್ದಾರೆ. ಮುಂದೆ ದೊಡ್ಡ ಮಟ್ಟದ ಯೋಜನೆ ಹಾಕೊಂಡು ಈಗಲೇ ಅದಕ್ಕೆ ಒಂದು ರೂಪರೇಷೆ ಕೊಡೋಕೋಸ್ಕರ ಜನರ ದಿಕ್ಕನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದ್ರೆ ತಾವು ಜನರೊಂದಿಗೆ ಯಾಕೆ ಇಂಥ ವಿಷಯಗಳನ್ನು ಚರ್ಚೆ ಮಾಡೋದಿಲ್ಲ? ನಿಮ್ಮ ಲೆಕ್ಕದಲ್ಲಿ ವೋಟ್ ಹಾಕೋಕಷ್ಟೇ ಜನರು ಸೀಮಿತರ. ಮಂಕಾಳ ವೈದ್ಯರು ಉಸ್ತುವಾರಿ ಸಚಿವರಾಗಿ 2.5 ವರ್ಷ ಕಳೆದರೂ ಬಿಡಿಗಾಸಿನ ಅಭಿವೃದ್ಧಿ ಕೂಡ ಆಗಿಲ್ಲ. ಕೇವಲ ಆಶ್ವಾಸನೆಯಲ್ಲೇ ಮುಳುಗಿ ಹೋಯಿತು. ಅಭಿವೃದ್ಧಿ ಆಗಿರೋದು ಕೇವಲ ಮಂಕಾಳ ವೈದ್ಯರ ಆಸ್ತಿ ಅಷ್ಟೇ. ಒಟ್ಟಾರೆ ಹೇಳಬೇಕು ಅಂದ್ರೆ ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹುದ್ದೆಯವರು ಮಾಡುವಂತ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಒಂದು ಮೀನುಗಾರಿಕೆ ಹಾಗೂ ಉಸ್ತುವಾರಿ ಸಚಿವ ಸ್ಥಾನ ಇದ್ರು ಇವರಿಂದ ನಯಾ ಪೈಸೆ ಪ್ರಯೋಜನ ಆಗಿಲ್ಲ. ಸದ್ಯ ಮಂಕಾಳ ವೈದ್ಯರು ದಿನ ಬೆಳಗಾದರೆ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಪಟ್ಟಕ್ಕೇರಲು ಎಲ್ಲಿಲ್ಲದ ಹರಸಾಹಸ ಪಡ್ತಿದ್ದಾರೆ. ಒಂದು ವೇಳೆ ನಿಮ್ಮ ಹಣದ ಪವರ್ನಿಂದ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಪಟ್ಟಕ್ಕೇರಿದರೆ ಭಟ್ಕಳ ಕ್ಷೇತ್ರದಲ್ಲಿ ಹೇಗೆ ಸೊಸೈಟಿ ಬ್ಯಾಂಕ್ಗಳು ನಿಮ್ಮ ಕೈನಲ್ಲಿ ಸಿಲುಕಿ ಅಳಿವಿನಂಚಿಗೆ ಬಂದಂತೆ
ಕೆಡಿಸಿಸಿ ಬ್ಯಾಂಕ್ ಕೂಡ ನೀವು ಸಂಪೂರ್ಣವಾಗಿ ಮುಳುಗಿಸುವುದು ಸತ್ಯ. ಕೆಡಿಸಿಸಿ ಬ್ಯಾಂಕ್ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಿಮ್ಮ ವಕ್ರದೃಷ್ಟಿ ಅಲ್ಲಿ ಬೀಳದೆ ಇದ್ರೆ ಒಳ್ಳೆಯದು. ಹಾಗೆ ಬಡವರ ಮಕ್ಕಳಿಗೆ ಆಯ್ದ ಬ್ಯಾಂಕ್ಗಳಲ್ಲಿ ಯಾವುದೇ ಲಂಚ ನೀಡದೆ ಉದ್ಯೋಗ ಸಿಗಬಹುದು. ಉಸ್ತುವಾರಿ ಸಚಿವರಾದ ನಿಮ್ಮಿಂದ ಕಿಂಚಿತ್ತು ಅಭಿವೃದ್ಧಿ ಕೂಡ ಆಗಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ನೀವಾಗ್ಲಿ ನಿಮ್ಮಂತವರಾಗ್ಲಿ ಅಧಿಕಾರಕ್ಕೆ ಬಾರದೇ ಇದ್ರೆ ಅದೇ ಜನರಿಗೆ ಪುಣ್ಯ. ಸುಖ ಸುಮ್ಮನೆ ರಾಜಕೀಯಕ್ಕೆ ಬಂದು ಬಡವರ ತೆರಿಗೆ ದುಡ್ಡಲ್ಲಿ ಜಾತ್ರೆ ಮಾಡುವ ನಿಮ್ಮಂತವರು ದೂರ ಇದ್ರಷ್ಟೇ ಒಳ್ಳೆಯದು. ಹಾಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೂಡ ಆಗಬಹುದು. ನಮಸ್ತೆ.